ನಮಸ್ಕಾರ ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ. ಈಗ ನಾನು ಡೇ 1ನಲ್ಲಿ ಇದ್ದೀವಿ. ನಾವು ಡೇ 1 ಅಂತ ಹೇಳಿದ್ರೆ ತಾರೀಕು 17 ಮೇ 2026. ನನ್ನೊಂದು ಹಳೆಯ ಸೈಕಲ್ ಇದೆ, ಅದು ಹೀರೋ ಸೈಕಲು. ಇದನ್ನು 12 ವರ್ಷದ ಹಿಂದೆ ನಾನು ತೆಗೆದುಕೊಂಡಂಥ ಒಂದು ಸೈಕಲ್ ಇದು. ಇದನ್ನು ಆಯುಧ ಪೂಜೆ ದಿನ ತೆಗೆದು ಒರೆಸಿ ಪೂಜೆ ಮಾಡಿ ಮತ್ತು ಹಾಗೆ ಇಡ್ತಿದ್ದು. ಹಾಗಾಗಿ ಹೊಸದ್ರಂಗೆ ಸೈಕಲ್ ಇದೆ. ಈ ಸೈಕಲ್ಲು DTB ಅಂತ ಹೇಳ್ತೀವಿ, ಇರೋದು 26 ಇಂಚ್ ಸೈಕಲ್ ಇದು. ತುಂಬ ಚೆನ್ನಾಗಿದೆ ಸೈಕಲ್ ಇದು. ಸ್ವಲ್ಪ ಭಾರ ಜಾಸ್ತಿ. ನೋಡೋಣ, ಟ್ರೈ ಮಾಡೋದಕ್ಕೆ ಈ ಸೈಕಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಈಗ. ಇದು ಗೇರ್ ಗಾಡಿ, ಒಟ್ಟು 18 ಗೇರನ್ನು ಈ ಗಾಡಿ ಹೊಂದಿದೆ. ಇದು ಸಣ್ಣ ಪುಟ್ಟ ರಿಪೇರಿ ಇತ್ತು, ರಿಪೇರಿ ಮಾಡಿಸಿ ನಾನು. ಹಿಂದೆ 6 ಗೇರು, ಮುಂದೆ 3 ಗೇರ್ ಇದೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು. ಗೇರ್ ಗಾಡಿ ಬೆಸ್ಟ್ ಅನಿಸುತ್ತೆ. ಯಾಕಪ್ಪ ಅಂದರೆ ಅಪ್ಪಲ್ಲೆಲ್ಲ ಹೊಡಿಬೇಕಾದ್ರೆ ಗೇರ್ ಚೇಂಜ್ ಮಾಡ್ಕೊಂಡು ಫ್ರೀ ಪೆಡಲ್ ಮಾಡೋದಕ್ಕೆ ತುಂಬ ಫ್ರೀ ಅನಿಸುತ್ತೆ. ನಾನು ಮತ್ತು ನನ್ನ ಮಗ ಏನು ಮಾಡಿದ್ವು, ಸೈಕಲ್ನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ವು. ಅವನಂತೂ ತುಂಬ ಇಂಟ್ರೆಸ್ಟ್ ಇದರಲ್ಲಿ. ಸೈಕಲ್ ಒರೆಸೋದು, ಸೈಕಲ್ನ ಕ್ಲೀನ್ ಮಾಡೋದು ಮತ್ತು ಸೈಕಲ್ ಹೊಡೆಯೋದು ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಅವನು ಮಾತಾಡ್ತಾ ಇದ್ದ, ನಾನೇನು ಮಾಡ್ತಾಯಿದ್ದೀನಿ, ನಿಧಾನಕ್ಕೆ ಎಲ್ಲೆಲ್ಲಿ ಡಸ್ಟ್ ಪಾರ್ಟಿಕಲ್ ಇದ್ವು ಅಲ್ಲೆಲ್ಲ ನೀಟಾಗಿ ಒರೆಸ್ತಾ ಹೋಗ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ನಾನು ರಿಪೇರಿ ಒಂದು ಸ್ಟ್ಯಾಂಡ್ ಹೋಗಿತ್ತು, ಅದನ್ನು ರಿಪೇರಿ ಮಾಡಿಸಿದೆ. ಮತ್ತು ಸೀಟ್ ಹೋಗಿತ್ತು, ಅದನ್ನು ರಿಪೇರಿ ಮಾಡಿಸಿದೆ. ಇನ್ನೇನು ಪ್ರಾಬ್ಲಮ್ ಇದ್ದಿಲ್ಲ. ಕೆಲವೊಂದು ಪೋಕ್ಸ್ ಏನೋ ಹೋಗಿದ್ದು ಅನಿಸುತ್ತೆ, ಜಸ್ಟ್ ಅದನ್ನು ಹಾಕಿದ್ದಾರೆ ಅಲ್ಲಿ. ಅದೇ ಥರ ನಾನು ಏನು ಮಾಡಿದೆ, ಒಂದೊಂದೇ ಪಾರ್ಟ್ಗಳನ್ನ ಏನು ಮಾಡ್ತೀನಿ, ನಿಧಾನಕ್ಕೆ ಒರೆಸ್ತಾ ಹೋಗಿದ್ದೀನಿ ನಾನು. ನನಗೆ ಸಹಾಯ ಮಾಡೋದಕ್ಕೆ ನನ್ನ ಮಗನೂ ಸಹ ಸಣ್ಣ ಪುಟ್ಟ ಕಡೆ ಏನು ಮಾಡ್ತಾನೆ, ಅವನು ಸಹ ಕ್ಲೀನ್ ಮಾಡ್ತಾ ಇದ್ದಾನೆ. ಈ ರೀತಿ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇತ್ತು. ಎಲ್ಲ ಚೈನಿಂದ ಹಿಡಿದು ಪೆಡಲ್ ಮತ್ತು ಮಡ್ಗಾರ್ಡ್, ಟೈರ್ ಎಲ್ಲವನ್ನು ಏನು ಮಾಡೋದು, ಕ್ಲೀನ್ ಮಾಡೋದು. ಕೊನೆಯದಾಗಿ ನನ್ನ ಮಗ ಏನು ಮಾಡ್ದ, ಅವನು ತಂದಂತಹ ಒಂದು ಹೆಡ್ಲೈಟನ್ನು ಸೈಕಲ್ಗೆ ಫಿಕ್ಸ್ ಮಾಡ್ದ. ಅವನು ಖುಷಿ ಈ ಥರ ಎಲ್ಲ ಮಾಡೋದಕ್ಕೆ. ಈಗ ಸೈಕಲ್ ರೆಡಿಯಾಗಿದೆ. ಕೊನೆಯದಾಗಿ ಏನು ಮಾಡ್ತಾನೆ, ಎಲ್ಲ ರೆಡಿ ಆದಮೇಲೆ ನನ್ನ ಮಗ ಜಸ್ಟ್ ವೀಲ್ನ ಪೆಡಲ್ ಮಾಡ್ತಾನೆ, ವೀಲು ರೊಟೇಟ್ ಆಗುತ್ತೆ. ಈ ಥರ ಖುಷಿ ಅವನಿಗೆ ಅಲ್ಲಿ. ಮತ್ತು ನನ್ನದನ್ನ ಕರೀತಾನೆ, ಬಾಪ ಒಂದು ರೌಂಡು ಸೈಕಲಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಕೂಗ್ದೆ. ನಾನೇನು ಮಾಡ್ತೀನಿ, ಆಯ್ತಪ್ಪ ಒಂದು ರೌಂಡ್ ತಾನೆ ಹೊರ್ಟು ಬರೋಣ ಅಂತ ಹೇಳ್ತಾ ಸೈಕಲ್ನ ತೊಗೋತಾ ಇದ್ದೀನಿ ನಾನು. ಹೊರಗಡೆ ತೆಗಿಯೋಣ ಅಂತ ಬಂದೆ. ಅವನಿಗೆ ಖುಷಿ, ನನಗಿಂತ ಮುಂಚೆ ಓಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನೋಡಿ, ನಾನು ನಿಲ್ಲಿಸ್ತಾ ಇದ್ದೀನಿ. ಅವನು ಪುಟಾಣಿ ಗಾಡಿ ಇದೆ, ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ನೋಡಿ, ನಾನು ಹತ್ತೋದಕ್ಕಿಂತ ಮುಂಚೆ ಅವನೇ ಹತ್ತು ಕೂತ್ಕೊಬಿಟ್ಟ ಸೈಕಲ್ ಮೇಲೆ. ಆಯಿತು ಅಂತ ಹೇಳಿ ನಾನು ಪೆಡಲ್ ಮಾಡ್ತಾ ಇದ್ದೀನಿ. ಅಪ್ಪಿದೆ, ಆದರೂ ಪರವಾಗಿಲ್ಲ, ಅಪ್ಪಲ್ವ, ಏನೋ ಸಣ್ಣ ಪುಟ್ಟದಲ್ವ, ಏನು ಹೊಡಿಬೋದು ಆರಾಮಾಗಿ. ಪೆಡಲ್ ಮಾಡ್ತಾ, ಅಂದರೆ ಗೇರ್ ಶಿಫ್ಟ್ ಮಾಡಿ ನಾನು ಪೆಡಲ್ ಮಾಡ್ತಾ ಇದ್ದೀನಿ ಅಪ್ಪಲ್ಲಿ. ಸ್ಮೂತಾಗಿ ಹೋಗ್ತಾ ಇದೆ ಸೈಕಲ್. ಅದು ಅಂತ ಏನೋ ಟಫ್ ಅನ್ನಿಸ್ಲಿಲ್ಲ ನನಗೆ. ಇಲ್ಲೇ ಅಲ್ವಾ ಸ್ವಲ್ಪ ದೂರ. ಡೌನ್ ಅಂತೂ ತುಂಬ ಚೆನ್ನಾಗಿತ್ತು, ಪೆಡಲ್ಲೇ ಮಾಡೋ ಹಾಗಿಲ್ಲ, ಆಟೋಮೆಟಿಕ್ಕಾಗಿ ಅದು ಬಂದಿದೆ. ಇದು ಕ್ಲೀನಿಂಗ್ದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಯಾವ ರೀತಿ ನಾನು ಮನೆ ಕ್ಲೀನ್ ಮಾಡಿದೆ. ನಾಳೆಯಿಂದ ಶುರು ಮಾಡೋಣ. ಎರಡನೇ ದಿನಕ್ಕೆ ಎಷ್ಟು ದೂರ ನಾನು ಪೆಡಲ್ ಮಾಡ್ತೀನಿ ಅನ್ನೋದ್ರ ಮೇಲೆ ನಿಂತಿದೆ. ಹಾಗಾಗಿ ನಾಳೆ ನನ್ನ ಅನುಭವವನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.